ಈ ಧ್ಯಾನ ಶಿಬಿರದ ಬಗ್ಗೆ ತಮ್ಮ ಅಭಿಪ್ರಾಯ? ಸರ್ ಚೆನ್ನಾಗಾಯಿತು. ಧ್ಯಾನ ಮಸ್ತಿತ್ತು. ಇಲ್ಲಿ ಈ ಜಲಶಂಕರ ಅಂತಕ್ಕಂಥದ್ದು ಏನೋ ಒಂದು ಕುತೂಹಲನೇ ಇದೆ. ಸೊ ಹಾಗಾಗಿ ಏನಿರ್ಬೋದು ಅಂತ ಹೇಳಿ ಬಂದಾಗ ಗೊತ್ತಾಯ್ತು, ಇಲ್ಲಿ ಫ್ರೀಕ್ವೆನ್ಸಿ ಜಾಸ್ತಿ ಇದೆ. ಧ್ಯಾನ ಮಾಡ್ಲಿಕ್ಕೆ ಬಹಳ ತುಂಬ ಯೋಗ್ಯವಾದಂಥ ಸ್ಥಳ ಅಂತ ಹೇಳ್ಬೋದು. ಇದು ಏನಾರಪ್ಪ ಸರ್ ನೋಡಿದರೆ ಬಹುಶಃ ಇಲ್ಲಿ ಒಂದು ಪಿರಮಿಡ್ ನಿರ್ಮಾಣ ಆಗ್ತಿತ್ತೇನೋ ಅಂತ ಅನಿಸುತ್ತೆ. ಅಷ್ಟೊಂದು ಎನರ್ಜಿ ಐತಿ ಇಲ್ಲಿ. ಕರೆಕ್ಟ್ ಮೇಡಮ್. ನೀವು ಅಷ್ಟು ದೂರದಿಂದ ಬಂದಿದ್ದೀರಾ, ಅಷ್ಟು ದೂರದಿಂದ ನಿಮ್ಗೆ ಏನೋ ಇಷ್ಟು ಯಾಕೆ ಬರಬೇಕು ಏನಂತ ಅನಿಸಿರ್ಬೇಕಾದ್ರೆ ಧ್ಯಾನದ ಹಂಬಲ ಇರತಕ್ಕಂಥ ಒಂದು ವರ್ಷ ಆಯಿತು ಧ್ಯಾನಕ್ಕೆ ಬಂದು. ಸೊ ಹಾಗಾಗಿ ನನಗೆ ಎಲ್ಲಿ ಕರೆ ಬರ್ತದೆ ನಾ ಖಂಡಿತ ಅಲ್ಲಿ ಹೋಗ್ತೀನಿ. ಧ್ಯಾನ ಮಾಡಬೇಕು ಪತ್ರಿಕೆ ಸರ್ ಸಂಕಲ್ಪ ನಂಗೆ ಒಳ್ಳೆಯದಾಗಿದೆ. ನನ್ನಿಂದ 10 ಜನಕ್ಕೆ ಒಳ್ಳೆಯದಾಗಬೇಕು ಅಂತಕ್ಕಂಥದ್ದು ನನ್ನ ಆಶಯ. ಅಂಥ ಪತ್ರಿಕೆಗಳೇ ಆ ಕಾಲದಲ್ಲೇ ಅಷ್ಟೊಂದು ಎಲ್ಲ ಸಾಧನೆ ಮಾಡಿ ಇಡೀ ಜಗತ್ತನ್ನು ಧ್ಯಾನ ಜಗತ್ತು ಮಾಡ್ಬೇಕಂತಕ್ಕಂಥ ಆಸೆ ಇಟ್ಕೊಂಡವರು. ಹಾಗಾಗಿ ನಾವು ಅವರ ಒಂದು ಹೆಜ್ಜೆಯಲ್ಲಿ ಮುಂದೆ ಸಾಗೋಣ ಅಂತಕ್ಕಂಥ ವಿಚಾರಕ್ಕಾಗಿ ನಾವು ಧ್ಯಾನ ಮಾಡಲಿಕ್ಕೆ ನಾನು ತುಂಬ ಪ್ರಚಾರ ಮಾಡಲಿಕ್ಕೆ ನಾನು ಇಷ್ಟಪಡ್ತೀನಿ. ಈಗ ಮಕ್ಕಳಿಗೆ ಮತ್ತು ದೊಡ್ಡ ಈ ಸಮಾಜಕ್ಕೆ ನೀವು ಏನು ಹೇಳೋಕ್ಕೆ ಇಷ್ಟಪಡ್ತೀರಿ ಮೇಡಮ್? ಈ ಧ್ಯಾನದ ಬಗ್ಗೆ ಒಂದು ಸಲ ಹೇಳ್ಬಿಡಿ. ಧ್ಯಾನ ಮಾಡೋದ್ರಿಂದ ಏನಾಗ್ತದೆ ಅಂದರೆ ಧ್ಯಾನದಿಂದ ಜ್ಞಾನದಿಂದ ಮುಕ್ತಿ ಅಂತ ಹೇಳ್ತಾರೆ. ಈ ಧ್ಯಾನ ಮಾಡೋದ್ರಿಂದ ಷಣ್ಮುಖ ಶಿವಗಳು ಹೇಳ್ತಾರೆ, ಧ್ಯಾನಂಗೆ ಶರಣಾದರೆ ಉಂಟು ಸಂಪತ್ತು, ಧ್ಯಾನಂಗೆ ಶರಣಾದರೆ ಇಲ್ಲ ಆಪತ್ತು, ಧ್ಯಾನಂಗೆ ಶರಣಾದರೆ ರೋಗಹರ, ಧ್ಯಾನಂಗೆ ಶರಣಾದರೆ ಉಂಟು ಬುದ್ಧಿಶಕ್ತಿ ಅಂತ ಹೇಳಿ. ಹಾಗೆ ಧ್ಯಾನಕ್ಕೆ ಶರಣಾದ್ವಿ ಅಂತ ಹೇಳಿದ್ರೆ ನಮಗಿರ್ತಕ್ಕಂಥ ಎಲ್ಲ ಸಮಸ್ಯೆಗಳು ಹೋಗೋದ್ರೊಟ್ಟಿಗೆ ನಮ್ಮ ದೇಹ ದೈಹಿಕವಾಗಿ ಮಾನಸಿಕವಾಗಿ ನಾವು ಸ್ಟ್ರಾಂಗ್ ಆಗ್ತೀವಿ. ಮತ್ತು ಏನೇ ಸಮಸ್ಯೆಗಳು ಬಂದರೂ ನಾವು ಲೀಡ್ ಮಾಡ್ತಕ್ಕಂಥ ನಮಗೆ ಕೆಪಾಸಿಟಿ ಬರ್ತದೆ ಸರ್, ಆತ್ಮವಿಶ್ವಾಸ ಬರ್ತದೆ. ಅದು ಮಾತ್ರ 100% ಹೇಳ್ಬೋದು. ಹಾಗಾಗಿ ಮಕ್ಕಳನ್ನು ಚಿಕ್ಕವರಿದ್ದ 6 ವರ್ಷ ಸ್ಟಾರ್ಟ್ ಆದ ತಕ್ಷಣ ಅವರವ್ರ ವಯಸ್ಸಿಗೆ ಅನುಗುಣವಾಗಿ ಧ್ಯಾನ ಮಾಡಿಸ್ಲೇಬೇಕು ಅಂತ ಪತ್ರಿಕೆ ಸರ್ ಆಸೆ. ಅದು ನಾವೆಲ್ಲ ಸಾಕಾರಗೊಳಿಸೋ ನಿಟ್ಟಿನಲ್ಲಿ ನಾವೆಲ್ಲ ಸಾಕ್ತಾ ಇದ್ದೀವಿ ಸರ್. ಧ್ಯಾನ ಜಗತ್ತನ್ನು ನಿರ್ಮಾಣ ಮಾಡೋಣ, ಸ್ವಚ್ಛವಾದ ಜಗತ್ತನ್ನು, ಪಿರಮಿಡ್ ಜಗತ್ತನ್ನು ನಿರ್ಮಾಣ ಮಾಡಿ ಧ್ಯಾನಕ್ಕೆ ಜೈ ಹೋ ಪತ್ರಿಕೆ, ಜೈ ಹೋ ಧ್ಯಾನ ಜಗತ್, ಜೈ ಹೋ ಸ್ವಚ್ಛ. ನಮಸ್ಕಾರ. ಥ್ಯಾಂಕ್ ಯು ಮೇಡಮ್.